ಬಾಂಗ್ಲಾದೇಶದಲ್ಲಿ ಸಂವಿಧಾನ ಇಲ್ಲದೆ ತುಂಬ ಸಮಯ ಆಯಿತು. ಅಲ್ಲಿ ಹಿಂದೂಗಳ ಪರಿಸ್ಥಿತಿ ಕೇಳೋರಿಲ್ಲ ಹಾಗಾಗಿದೆ. ಹಾಗಾಗಿ ಇನ್ನೂ ಆ ದೇಶ ಇನ್ನಷ್ಟು ಮುಂದಕ್ಕೆ ಹೋಗಿ ಜಾತ್ಯತೀತ ಅನ್ನೋ ಶಬ್ದವನ್ನೇ ತೆಗೆಯಲು ಹೊರಟಿದೆ ಅಂತೆ. ಅಂದರೆ ಇಸ್ಲಾಂ ರಾಷ್ಟ್ರ ಮಾಡೋ ಹೊರಟಿದೆ ಅಂತೆ. ಅದಕ್ಕಾಗಿ ಸಿಕ್ಕಾಪಟ್ಟೆ ಬೇಡಿಕೆ ಬರ್ತಾ ಇದೆ ಅಂತೆ, ಇಸ್ಲಾಂ ರಾಷ್ಟ್ರ ಮಾಡಿ ಅಂತ. ಹಾಗಾಗಿ ಇಸ್ಲಾಂ ರಾಷ್ಟ್ರವನ್ನು ಒಂದು ಸಮಯ ಮಾಡಿದರೆ ಅಲ್ಲಿ ಹಿಂದೂಗಳಿಗೆ ತುಂಬಾ ಕಷ್ಟ ಇದೆ. ಈಗಾಗಲೇ ಅವರಲ್ಲಿ ಬದುಕೋದು ಕಷ್ಟ ಇದೆ. ಸರ್ಕಾರ ನಡೆಸೋರು ಎಲ್ಲರಿಗೂ ನ್ಯಾಯ ಕೊಡಬೇಕಾದಂಥ ವ್ಯವಸ್ಥೆಯನ್ನು ಮಾಡಬೇಕು. ಅದು ಬಿಟ್ಟು ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಮಾಡೋ ಹೊರಟ್ರೆ ದೇಶದ ಅಭಿವೃದ್ಧಿ ಹೇಗಾಗುತ್ತೆ ಅಂತ ಈಗಾಗಲೇ ಕೆಲವು ರಾಷ್ಟ್ರಗಳ ನೋಡಿ ಗೊತ್ತಾಗಿದೆ. ಅಫ್ಘಾನಿಸ್ತಾನ, ಪಾಕಿಸ್ತಾನಗಳ ಪರಿಸ್ಥಿತಿ ಬಂಗಾಳಕ್ಕೂ ಬಂದಿದೆ, ಏನು ಕಡಿಮೆ ಏನಿಲ್ಲ, ಇನ್ನು ಪೂರ್ತಿ ದಿವಾಳಿ ಆಗೋದೊಂದು ಬಾಕಿ ಇದೆ. ಹಾಗಾಗಿ ಇದ್ರ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವರು ಧ್ವನಿ ಎತ್ತಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಆದರೆ ಒಂದು ಏನಂತ, ಒಂದು ದೇಶದ ಬಗ್ಗೆ ಪರ್ಸ್ನಲ್ ಅಜೆಂಡಾ ಏನೊಂದು ಇರುತ್ತೆ, ಹಾಗಾಗಿ ಕೆಲವರು ಮಾತಾಡಲ್ಲ. ಆದರೆ ಭಾರತದಿಂದ ಸಹಾಯ ಪಡ್ಕೊಂಡ ಬಾಂಗ್ಲಾ ಈಗ ಭಾರತಕ್ಕೆ ತಿರುಗಿ ಬಿದ್ದಿದ್ದಂತೂ ನಿಜ. ಆದಷ್ಟು ಇಂಥ ದೇಶ ವಿರೋಧಿ ಅಕ್ಕಪಕ್ಕದ ದೇಶದ ವಿರೋಧಿಗಳ ವ್ಯವಸ್ಥೆಯನ್ನು ಮಾಡ್ತಾ ಇರೋ ಇಂಥ ದೇಶಗಳ ಬಗ್ಗೆ ಕಠಿಣವಾದ ಒಂದು ವಿದೇಶಾಂಗ ನೀತಿ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಇಲ್ಲಾಂದರೆ ಅಲ್ಲಿ ಹಿಂದೂಗಳಿಗೆ ಬದುಕೋದು ತುಂಬ ಕಷ್ಟ ಇದೆ. ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಏನು ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ಹೊಸ ರೀತಿಯ ವಿಡಿಯೋಗಳಿಗಾಗಿ ಚಾನಲ್ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.